ವೀಕ್ಷಕರೇ, ನಿನ್ನೆ ನಾನು ನಿಮಗೆ ವಾಸ್ತು ಬಗ್ಗೆ ಹೇಳ್ತಾ ಇದ್ದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯು, ನೈಋತ್ಯ, ಆಗ್ನೇಯ ಅಂತ ಹೇಳಿ. ಬಟ್ ಅದು ವಾಸ್ತು ಫಸ್ಟ್ ನಾನು ನಿಮ್ಮ ಸೈಟ್ ಬಗ್ಗೆ ಹೇಳ್ತಾ ಇದ್ನಲ್ವ. ಸೈಟ್ನ ಎಲ್ಲಿ ಹೇಗೆ ತೊಗೋಬೇಕು, ಹೇಗೆ ಪರಿಚಯ ಮಾಡಬೇಕು, ಸೈಟ್ನಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಹೇಳ್ತೀನಿ. ಯಾಕಂದರೆ ಮನೆ ವಾಸ್ತು ನಿರ್ಮಾಣ ಆಗೋದೇ ಫಸ್ಟು ನಾವು ಸೈಟ್ ತೊಗೊಳೋದಿಂತ ಅಲ್ವಾ. ಫಸ್ಟು ನೀವು ಸೈಟ್ನ ನೋಡೋಕ್ಕೆ ಹೋಗ್ತೀರಾ, ಖಂಡಿತ ನೆನ್ಪಿಟ್ಕೊಳ್ಳಿ. ನೀವು ಸೈಟ್ ನೋಡೋಕ್ಕೆ ಹೋದಾಗ ಯಾವ ದಿನ ಆಗಿರುತ್ತೆ ಅಂತ ಹೇಳಿ. ಎರಡನೇದ್ದು, ಆ ಸೈಟ್ನಲ್ಲಿ ಮಣ್ಣು ಯಾವುದು, ಕರಿ ಮಣ್ಣ, ಕೆಂಪು ಮಣ್ಣ ಅಥವಾ ಮಟ್ಟಿ ಮಣ್ಣ, ಇದನ್ನು ನೋಡ್ಕೊಳ್ಳಿ. ಮನೆ ಕಟ್ಸೋದಂದರೆ ಸಾಮಾನ್ಯ ವಿಷಯ ಅಲ್ಲ. ಕರಿ ಮಣ್ಣನ್ನು ಕಟ್ಟಿಸ್ತೀರಾ, ಬಟ್ ಅದು ಕ್ರ್ಯಾಕ್ ಬಿಡೋದು 100% ಗ್ಯಾರಂಟಿ. ಮಟ್ಟಿ ಮಣ್ಣಲ್ಲಿ ಅಂತೂ ಇದಾಗಲ್ಲ. ಆನಂತರ ಕೆಂಪು ಮಣ್ಣು, ಆದಷ್ಟು ಕರೆಸಿರೋ ಮಣ್ಣು, ಕೆಂಪು ಮಣ್ಣು ನೋಡಿ. ಕರಿ ಮಣ್ಣು ಆದರೆ ತುಂಬ ಫೌಂಡೇಶನ್ಗೆ ದುಡ್ಡು ಹಾಕಬೇಕಾಗುತ್ತೆ. ನಿಮ್ಮದು ತುಂಬ ಅಂದರೆ ತುಂಬ ಹಾಕಬೇಕು. ಆನಂತರ ಅದು ಜಾಸ್ತಿ ಟಿಕಾವು ಬರಲ್ಲ ಅಂತಂದರೆ. ಆದರೆ ವಾಸ್ತುವಲ್ಲಿ ಇದು ಯಾಕಂದರೆ ಕರಿ ಮಣ್ಣು, ಕೆಂಪು ಮಣ್ಣು ಹಾಗೂ ಮಟ್ಟಿ ಮಣ್ಣು, ಇವೇನು 3 ಮಣ್ಣುಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದಿಲ್ಲ. ಕರಿ ಮಣ್ಣು ನೀವು ಯಾರು ತೊಗೋತೀರಾ ಅಥವಾ ಕೆಂಪು ಮಣ್ಣಲ್ಲೇ ಆಗಲಿ ಬಿಟ್ಟು, ಅದು ವಾಸ್ತುಕ್ಕೆ ಸಂಬಂಧಪಟ್ಟಿದ್ದು ಒಂದೊಂದು ವಿಷಯಗಳಿದ್ದಾವೆ. ನಾನು ನಿಮಗೆ ನಿನ್ನೆನೂ ಹೇಳಿದ್ದೆ. ಏನಪ್ಪ ಅಂತಂದರೆ, ಶುಕ್ರ, ಗುರು ಹಾಗೂ ಶನಿ ಪವರ್ಫುಲ್ ಇದ್ದರೆ, ಆನಂತರ ರವಿಯ ಅನುಗ್ರಹ ಇದ್ದರೆ ನಿಮ್ಮ ಜಾತಕದಲ್ಲಿ, ಅದಕ್ಕೆ ಜಾಸ್ತಿ ಹೇಳಬೇಕು ಅಂದರೆ ನೀವು ಪ್ರತಿಯೊಂದೂ ಮಣ್ಣನ್ನು ಒಂದು ಸಲ ಪರೀಕ್ಷಿಸಿ, ಆಮೇಲೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ಪವರ್ಫುಲ್ ಇದಾವೆ ಅದನ್ನು ನೋಡಿಬಿಟ್ಟು ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಜ್ಯೋತಿಷ್ಯರ ಹತ್ರ ಹೋದರೆ ಒಳ್ಳೇದು ಹೇಳ್ತಾರೆ. ಅದನ್ನು ನಾನು ಮುಂದೆ ಹೇಳ್ತೀನಿ ನಿಮಗೆ. ಯಾವ ರಾಶಿಗೆ, ಯಾವ ನಕ್ಷತ್ರಕ್ಕೆ ಯಾವ ಮಣ್ಣು ಒಲಿಯುತ್ತೆ ಅನ್ನೋದು ಕಂಪ್ಲೀಟಾಗಿ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾನು ನಿನ್ನೆ ನಿಮಗೆ ಈಗ ಇರೋರು ಮನೆ ಆಗಲಿ ಇದಾಗಲಿ, ಫಸ್ಟು ನಾವು ಮನೇನ ತೊಗೊಳಕ್ಕೆ ಸೈಟ್ ನೋಡೋಕ್ಕೆ ಹೋಗ್ತೀವಿ. ಸೈಟ್ನ ಏನೋ ಇಷ್ಟ ಆಗುತ್ತೆ, ಬಟ್ ಆ ಸೈಟ್ನ ತೊಗೊಳೋಕ್ಕಿಂತ ಮುಂಚೆ ಒಂದು ಸಲ ಆ ಸೈಟ್ ಯಾವುದು ಅಂತ ವಿಚಾರ ಮಾಡಿ. ಹೊಲಾನೋ ಅಥವಾ ಖಾಲಿ ಗುಡ್ಡದ ಸೈಟು, ಅಥವಾ ಅಲ್ಲಿ ಸ್ಮಶಾನ ಇತ್ತು, ಅಥವಾ ಅಲ್ಲಿ ಏನಾದರೂ ಹೇಳಿದ್ನಲ್ಲ ನಿನ್ನೆ ವಾಸ್ತು ದೋಷ ಬರೋದು, ದೇವರದ್ದು ಏನಾದರೂ ಅಲ್ಲಿ ಸರ್ಕಲ್ನಲ್ಲಿ ಇದೆಯಾ, ಅಥವಾ ಪ್ರೇತಗಳ ಬಾಧೆ ಏನಾದರೂ ಇತ್ತಾ, ಇವನ್ನೆಲ್ಲ ಒಂದು ಸಲ ಸರ್ಚ್ ಮಾಡ್ಕೊಳ್ಳಿ. ಇಲ್ಲ ಇದು ಸಾಧಾರಣ ಹೊಲನೋ ಅಥವಾ ಜಮೀನೋ ಅಥವಾ ಏನಾದರೂ ಖಾಲಿ ಜಾಗ ಇತ್ತು ಅಂತಂದರೆ ಖಂಡಿತ ತೊಗೊಳ್ಳಿ. ಸ್ಮಶಾನ ಇದ್ದರೆ ದಯವಿಟ್ಟು ಅಲ್ಲಿ ಸೈಟ್ನ ನೀವು ತೊಗೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಸ್ಮಶಾನ ತೊಗೋಬಹುದು, ಆದರೆ ಅದರಿಂದ ಆಗೋ ಅನಾಹುತಗಳು ತುಂಬ ಅಂದರೆ ತುಂಬ ಜಾಸ್ತಿ ಆಗುತ್ತೆ. ನೀವು ಏನಾದರೂ ಇವತ್ತು ನೀವೇನೋ ಕಡಿಮೆ ರೇಟಿಗೆ ಸಿಗ್ತಾಯಿದೆ, ನಾಳೆ ತುಂಬ ದೊಡ್ಡ ರೊಕ್ಕ ಬರುತ್ತೆ ಅಂತ ಹೇಳಿ ನೀವು ಖರೀದಿ ಮಾಡ್ತೀರಾ ಸ್ಮಶಾನನ. ಅಲ್ಲಿ ನೀವು ಕಟ್ಟಿಸಿದ ನಂತರ ಆಗೋ ಅನಾಹುತಗಳು 1, 2 ಅದು ತೊಗೊಂಡವ್ರಿಗೆ ಗೊತ್ತಿರುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಅಲ್ಲಿ ಆ್ಯಕ್ಚುಲಿ ಅಲ್ಲಿಂದ ನಿಮಗೆ ಸ್ಮಶಾನ ಮಿನಿಮಮ್ ಒಂದು 3 ಕಿಲೋಮೀಟ್ರ್ ದೂರದಲ್ಲಿರೋದನ್ನು ಸೈಟ್ನ ಚಾಯ್ಸ್ ಮಾಡಿ. ಯಾಕಂದರೆ ಸರೌಂಡು ಅದು ಎಷ್ಟೋ ಚದರ ಅಡಿ ಇದೆ. ನಾನು ನಿಮಗೆ ನಾಳೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಒಂದು ಸ್ಮಶಾನದ ರೌಂಡ್ನಲ್ಲಿ ಅಂದರೆ ರುದ್ರಭೂಮಿಯಲ್ಲಿ, ಯಾಕಂದರೆ ಆ ರುದ್ರಭೂಮಿ ಏನಿರುತ್ತೆ ಹಗ್ಗಲಿ ಒಂದು 4 ಟೈಮ್ಸ್ ಇದು ಚೇಂಜ್, ಅಂದರೆ 4 ಟೈಮು ಚೇಂಜ್ ಆಗ್ತಾ ಇರುತ್ತಂತೆ ರುದ್ರಭೂಮಿ. ನಾನು ದಕ್ಷಿಣ ಮಹಾಕಾಲಿಯಲ್ಲಿ ಹೋದಾಗ ಯಾಕೆ 4 ಟೈಮ್ ಚೇಂಜ್ ಆಗುತ್ತೆ ಅಂದರೆ ಬ್ರಾಹ್ಮಣ್ಯ ಅಂದರೆ ಬೆಳಗಿನ ಜಾವ 6 ಗಂಟೆವರೆಗೂ ಒಂದು ಅದು ಗೋಚರವಾಗ್ತಿರುತ್ತಂತೆ ಆ ಜಾಗದಲ್ಲಿ. ಆನಂತರ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಅಲ್ಲಿ ಜಾಗದ ವಾತಾವರಣಗಳು ತುಂಬ ಚೇಂಜಸ್ ಇರ್ತಾವಂತೆ. 12ರಿಂದ ಸಾಯಂಕಾಲ 6 ಗಂಟೆವರೆಗೂ ಇಟ್ಸ್ ವೆರಿ ಡೇಂಜರ್. 6 ಗಂಟೆ ಎಲ್ಲ 4:30ವರೆಗೂ ಏನೋ ಇರುತ್ತಂತೆ. ಅದು 4:30 ಮತ್ತೆ ರಿಟರ್ನ್ 3:00ವರೆಗೂ ಅದು ಆ ಟೈಮಲ್ಲೂ ಕೂಡ. ಅದಕ್ಕೆ ದಿನಕ್ಕೆ 4 ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜ್ ಆದಾಗ ನಿಮಗೆ ಏನು ತೊಂದರೆ ಆಗುತ್ತೆ ಅಂದರೆ ಎಲ್ರಿಗೂ ಒಲೆಯಲ್ಲ. ಯಾಕಂದರೆ ಈ ಕೆಲವೊಂದು ದೈವಿ ಅನುಗ್ರಹ ಇದ್ದವ್ರಿಗೆ ನಾವೇನಾದರೂ ಇದು ಮಾಡಬಹುದು, ಆದರೆ ಅದು ಅಷ್ಟು ಸಾಧ್ಯವಿಲ್ಲ. ಯಾಕಂದರೆ ಅಲ್ಲಿ ತುಂಬ ವಿಶೇಷವಾದ ಶಕ್ತಿಗಳಿರ್ತಾವೆ. ಆ ರೌದ್ರ ಶಕ್ತಿಗಳು ಅವ್ರಿಗೆ ಬದುಕೋಕ್ಕೆ ಬಿಡಲ್ಲ. ಅಲ್ಲಿ ಸ್ಮಶಾನದ ಹತ್ತಿರ ಏನಾದರೂ ನೀವು ಜಮೀನು ತೊಗೊಂಡು ಅಥವಾ ಮನೆ ಕಟ್ಟಿಸಿದರೆ ದಯವಿಟ್ಟು ಒಂದು ಸಲ ನಿಮ್ಮ ಜಾತಕ ಆಗಲಿ ನಿಮ್ಮ ಮನೆ ಆಗಲಿ ಪರಿಶೀಲಿಸಿ. ಯಾಕಂದರೆ ಆ 4 ಟೈಮ್ದಲ್ಲಿ ವಿಧವಾದ ಅಲ್ಲಿ ಕ್ರಿಯೆಗಳು ನಡೀತಾ ಇರ್ತವೆ.
ಅದು ಇವಾಗ ಬೇಡ, ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಅದರದ ಬಗ್ಗೆ. ಬಟ್ ನಾನೀಗ ವಾಸ್ತು ಹೇಳ್ತಾ ಇದ್ದೀನಲ್ಲ, ಅದೇ ಕಾರಣಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಆನಂತರ ನೀವು ಏನೋ ಒಂದು ಸೈಟ್ನ ತೊಗೊಂಡ್ವಿ, ಆಯಿತು, ನಮಗೆ ಇಷ್ಟ ಆಯಿತು ಆ ಜಮೀನು, ಅಲ್ಲಿ ಏನೂ ತೊಂದರೆ ಇಲ್ಲ, ಒಳ್ಳೆಯ ಜಾಗನೇ ಅಂತ ಅಂದ್ರೆ ಸರಿ. ಆದರೆ ಆ ಸೈಟ್ ನಿಮ್ಗೆ ಒಲಿಯುತ್ತೆ ಇಲ್ವೋ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ಸೈಟ್ ತೊಗೊಂಡ ತಕ್ಷಣ ಏನೋ ನಿಮಗೆ ಯಾವುದೂ ತೊಂದರೆ ಆಗಬಾರ್ದು. ಫಸ್ಟು ಏನು ತೊಂದರೆ, ಫಸ್ಟು ಹಣಕಾಸಿನ ತೊಂದರೆಗಳನ್ನು ಬರಬಾರದು. ಸೈಟ್ ತೊಗೊಂಡ ತಕ್ಷಣ ಹಣಕಾಸಿನ ತೊಂದರೆಯೂ ಆಗಬಾರದು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಸೈಟ್ ತೊಗೊಂಡ ತಕ್ಷಣ ಸರಳವಾಗಿ ಹಣಕಾಸಿನ ತೊಂದರೆಗಳು ಆಗಬಾರದು. ಆನಂತರ ಸೈಟ್ ಸಿಕ್ತು ಅನ್ನೋ ಆಸೆಗೆ ನೀವು ತೊಂದರೆ ಆಗಬಾರ್ದು ಫಸ್ಟು. ಎರಡನೇದು, ಸೈಟ್ ಸಿಕ್ತು ಅನ್ನೋ ಆಸೆಗೆ ಮನೆಯಲ್ಲಿರೋ ಒಡವೆಗಳನ್ನೆಲ್ಲ, ಆನಂತರ ಬ್ಯಾಂಕ್ನಲ್ಲಿರೋ ಡಿಪಾಸಿಟ್ಗಳನ್ನೆಲ್ಲವನ್ನು ಒಯ್ದು ಆ ಸೈಟಿಗೆ ಹಾಕ್ತೀರ. ಫಸ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಸೈಟ್ ತೊಗೊಂಡು ತಕ್ಷಣ ಹಣಕಾಸಿನ ತೊಂದರೆ ಆಗಬಾರ್ದು. ಯಾಕಂದರೆ ಅದು ಆಗಿಲ್ಲ ಅಂದರೆ ಆ ಜಾಗ ಖಂಡಿತ ನಿಮ್ಗೆ ಒಲಿಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ತೊಗೊಂಡ ತಕ್ಷಣ ಮನೆಯಲ್ಲಿರೋ ಒಡವೆಗಳು ಮತ್ತು ಮನೆಯಲ್ಲಿರೋದು ಪ್ರತಿಯೊಂದೂ ಬ್ಯಾಂಕ್ನಲ್ಲಿಟ್ಟಿರೋ ಸ್ವಲ್ಪ ದುಡ್ಡು ಅದು ಇದು ಕುಡಿಸಿ ಎಲ್ಲ ನೀವು ಸೈಟಿಗೆ ಹಾಕಿಬಿಟ್ರೆ ಆ ಸೈಟ್ ನಿಮಗೆ ಅವತ್ತೇ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಸೈಟ್ ನಿಮಗೆ ಒಲೆಯಲ್ಲ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದು ತೊಂದರೆಗಳು ಬರೋಕ್ಕೆ ಸ್ಟಾರ್ಟ್ ಆದರೆ ಆ ಸೈಟ್ನಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ, ಅಥವಾ ಆ ಸೈಟ್ನಿಂದ ನಿಮಗೆ ಏನೋ ತುಂಬ ಟಾರ್ಚರ್ ಮಾಡ್ತಾಯಿದೆ ಅಂತ ಅರ್ಥ ಮಾಡ್ಬೋದು. ಇಲ್ಲ ಆದರೂ ನಾವು ತೊಗೊಂಡೇ ಬಿಟ್ಟಿವಿ ಅಂದರೆ ಸರಿ, ಆಯಿತು, ನಿಮ್ಮ ಹಣೆ ಬರ, ಯಾರೇನು ಮಾಡೋಕ್ಕಾಗಲ್ಲ. ಆ ಸೈಟ್ನ ತೊಗೊಂಡ್ರಿ. ಆ ನೆಕ್ಸ್ಟು ಇನ್ನೂ ಒಂದು ಪ್ರಯೋಗ ಇದೆ, ಇನ್ನೂ ಒಂದು ಸ್ವಲ್ಪ ಜಾಗೃತ ಆಗಿರಿ. ಏನಪ್ಪ ಅಂದರೆ, ಆ ಸೈಟ್ನ ತೊಗೊಳ್ಳಿ. ಫಸ್ಟು ನೀವು ಆ ಸೈಟ್ನಲ್ಲಿ 4 ಜಾಗ ನೀವು ಆ ಸೈಟ್ನಲ್ಲಿ ಏನು ಹೆಗ್ಗುಗಳನ್ನ ತೆಗೆಸಿ, ಅಂದರೆ ಒಂದು ಏನಂತಾರೆ ಪಾಯನ ಹಾಕಿಸಿ, 4 ಪಾಯನ ಸೈಟ್ನಲ್ಲಿ. ಅದು ತುಂಬ ವಿಶೇಷವಾದ ಮುಖ್ಯ. ಆ 4 ಪಾಯಗಳನ್ನ ನೀವು ಸರಿಯಾಗಿ ಹಾಕಿಸಿದ್ದೇ ನಿಜ ಆದರೆ ಅಲ್ಲಿ ಫಸ್ಟು ನೀವೇನೂ ಮಾಡಬೇಡಿ ಸೈಟ್ನ. ಆನಂತರ ಇನ್ನೊಂದು ನೆನಪಿಡಿ, ಪಾಯನ ಹಾಕುವಾಗ ಮಂಗಳವಾರ ಮಾತ್ರ ಯಾವುದೇ ಕಾರಣಕ್ಕೂ ಪಾಯನ ಹಾಕಬಾರ್ದು ಸೈಟ್ನಲ್ಲಿ. ಯಾಕಂದರೆ ಮಂಗಳವಾರ ಯಾರಾದರೂ ಪಾಯನ ಹಾಕಿದರೆ ಆ ಸೈಟು ನಿಮಗೆ 100 ತೊಂದರೆಗಳನ್ನು ಮಾಡುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ಸೈಟ್ನಲ್ಲಿ ಮಂಗಳವಾರ ಯಾವುದೇ ಕಾರಣಕ್ಕೂ ಪಾಯನ ಹಾಕಬಾರ್ದು. ಯಾಕಂದರೆ ಭೂಮಿಯ ಪುತ್ರ ಮಂಗಳ, ಭೂಮಿ ಪುತ್ರ ಅಂತ ಹೇಳ್ತಾರೆ ಮಂಗಳನಿಗೆ, ವಿಶೇಷವಾಗಿ ಮಂಗಳನಿಗೆ. ಆ ಮಂಗಳವಾರನೇ ತಾಯಿಯ ಇದಾದರೆ ಭೂಮಿ ಪುತ್ರ ಮಂಗಳನೇ ನಿಮ್ಮ ಮೇಲೆ ಕೋಪಿಷ್ಟ ಆಗ್ತಾನೆ. ಹಾಗಾಗಿ ಸೈಟ್ನಲ್ಲಿ ಮಂಗಳವಾರ ಬಿಟ್ಟು ಬಾಕಿ ಯಾವುದೇ ಟೈಮ್ನಲ್ಲಿ ನೀವು ಪಾಯ ಹಾಕಬಹುದು, ಬೇರೆ ದಿನಗಳಲ್ಲಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಮಂಗಳವಾರ ಮಾತ್ರ ಪಾಯ ಹಾಕೋದಾಗಲಿ, ಬೋರ್ ತೆಗ್ಸೋದಾಗಲಿ, ಬಾವಿ ಅಗಿಯೋದಾಗಲಿ, ಇವು 3 ಮಾಡಲೇಬಾರ್ದು, ವಿಶೇಷವಾಗಿ ಮಾಡಬಾರ್ದು. ಇದು ಮಾಡಿದರೆ ತುಂಬ ದೊಡ್ಡ ತೊಂದರೆ ಆಗುತ್ತೆ. ಆ ನಂತರ ನೀವು ಪಾಯ ಹಾಕ್ತಾರಲ್ಲ, ಅದನ್ನು ಎಲ್ಲಿ ಹಾಕ್ತಾರೆ ಅಂತ ನಾನು ನಿಮಗೆ ರಬ್ ಮಾಡಿ ಹೇಳ್ತೀನಿ ನೋಡಿ. ಇದು 30-40 ಸೈಟ್ ಅಲ್ವಾ, ಇದು ಇಷ್ಟು ಈ ಥರ ಮನೆ. ಯಾಕಂದರೆ ಇಲ್ಲೊಂದು 3 ಫೂಟ್ ಬಿಡ್ತೀರಾ, ಇನ್ನೊಂದು 3 ಫೂಟು, ಇನ್ನೊಂದು 3 ಫೂಟ್ ಬಿಡ್ತೀರಾ ಮನೇನ ಯಾವಾಗಲೂ. ಇಲ್ಲಿ ಇದು ಹೆಚ್ಚು 5 ಫೂಟ್ ಬಿಡ್ತೀರಾ, ಇಲ್ಲಿ ಈ ಜಾಗದಲ್ಲಿ 5 ಫೂಟ್ ಅಲ್ವಾ. ಈಗ ಪಾಯ ಹಾಕೋದು ಇಲ್ಲಿ ಅಂತ ನೀವು ಕೇಳ್ತಾ ಇದ್ದೀರಲ್ವ. ಪಾಯ ಹಾಕೋದು ಅಂದರೆ ಈ ಮೂಲೆ ಈ ಮೂಲೆ ಈ ಮೂಲೆ ಅಲ್ಲ, ನೆಟ್ಟಿನಲ್ಲಿ ಇಟ್ಕೊಳ್ಳಿ. ಈ ಮೂಲೆ ಈ ಮೂಲೆ ಈ ಮೂಲೆ ಈ ಮೂಲೆ ಪಾಯ ಹಾಕೋದಲ್ಲ. ಫಸ್ಟು ಅಗೆಯೋದು ಇಲ್ಲಿ, ನೆಟ್ಟಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಒಂದು, ಆನಂತರ ಇಲ್ಲಿ, ಆನಂತರ ಇಲ್ಲಿ, ಈ 4 ಜಾಗದಲ್ಲಿ ಫಸ್ಟು ಇದು ಈಶಾನ್ಯದ ಸೂರ್ಯ ಪದ್ಮಿಂದ್ರ ಇದು ಏನಿಗೆ ಕ್ರಾಸ್ ಮಾಡಿ ಈ ಥರ ಇಲ್ಲಿ ಬರಲಿ ಅಲ್ವಾ, ಇಲ್ಲಿ. ಬಟ್ ಇಲ್ಲಿ ಏನಿದೆ ಈ ಥರ ಇಲ್ಲಿ ಬರೋದು ಬೇಡ, ಇಲ್ಲಿ. ಅರ್ಥ ಆಯ್ತಾ ನಿಮಗೆ? ಇಲ್ಲಿ ಮತ್ತು ಇಲ್ಲಿ 2 ನಡುವೂ ಹಾಕ್ಬೋದು ಈ ಥರ. ಇಲ್ಲಿ ಒಂದು, ಇದು ಇಲ್ಲೊಂದು, ಇನ್ನೊಂದು ಈ ಥರ. ಇಲ್ಲಿ ನೀವು ಒಳ್ಳೆಯ ದಿನ, ಒಳ್ಳೆಯ ಶುಭಕರವಾದ ದಿನ ಪಾಯನ ಹಾಕಿ. ಬಟ್ ಬಿಲ್ಡಿಂಗ್ ಕಟ್ಟಿಸ್ತೀನಿ ಅಂತ ಯೋಚನೆ ಪಡಬೇಡಿ. ಈ ಸೈಟ್ ನಿಮ್ಗೆ ಒಲಿಯುತ್ತೆ ಅಂದರೆ ಬಿಲ್ಡಿಂಗದ್ದು ನಾನು ನಿಮಗೆ ಹೇಳ್ತೀನಿ ಅಲ್ವಾ. ಫಸ್ಟು ಇದನ್ನು ನಿಮಗೆ ಒಂದು ಕುಂಡಿನ ತೋಡಿಸಿ, ಅಂದರೆ
ಭೂಮಿನ ಗೀಸಿ ಪಾಯನ ಹಾಕಿ ಇವು 4 ಜಾಗದಲ್ಲಿ ಮಾಡಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಆವತ್ತು ಅಗಿದ್ದ ದಿನ ಎಷ್ಟು ಯಜಮಾನನ ಅಳತೆ, ಮನೆ ಯಜಮಾನನ ಅಳತೆ ಎಷ್ಟಿರುತ್ತೆ? 5 ಫೂಟ್ ಇರುತ್ತೆ ಅಲ್ವಾ, ಅಥವಾ 6 ಫೂಟ್ ಇರುತ್ತೆ. 5 ಫೂಟು 6 ಫೂಟು 6 ಫೂಟ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದೆ 6 ಫೂಟು ಅಂತ ತಿಳ್ಕೊಳ್ಳಿ. 6 ಫೂಟ್ದಲ್ಲಿ 2 ಫೂಟ್ ಕಡಿಮೆ ಮಾಡಿ 4 ಫೂಟು 4 ಅಥವಾ 5 ಫೂಟ್ ಅಂತ ತಿಳ್ಕೊಳ್ಳಿ. ಅಲ್ಲಿ 2 ಫೂಟ್ ಕಡಿಮೆ ಮಾಡೋಕ್ಕಾಗಲ್ಲ. ಲೆಕ್ಕದ ಪ್ರಕಾರ 6 ಫೂಟಿಗೆ 2 ಫೂಟು, 5 ಫೂಟಿಗೆ 1.5, 3.5 ಫೂಟು 3.5 ಫೂಟು ಕುಂಡಿನ ಕೈಸಿ. 5 ಫೂಟಿನ ಯಜಮಾನ ಇದ್ದರೆ ಒಂದು ಹಾಫು ಇದು ಅದನ್ನು ಕುಂಡಿನ ತೊಡಿಸಿ. ಇದೇನು ಪಾಯದ್ದೇನು ನೀವು ಇದು ಮಾಡ್ತೀರಲ್ವ ಅಲ್ಲಿ ಅದರಲ್ಲಿ ಅದಷ್ಟು ನೀರು ಅದು ಫುಲ್ಲು ಪ್ಯಾಕ್ ಆಗಿರಬೇಕು. ಅಷ್ಟು ನೀರನ್ನು ನೀವು ಅದನ್ನು ತುಂಬಿಸಿ ಸಾಯಂಕಾಲ. ಇವಾಗ ಸಾಯಂಕಾಲ ಅಂದರೆ ಈ ಗೋಂಧುಳಿ ಟೈಮ್ನಲ್ಲಿ ಅತಿ ಉತ್ತಮ ಅಂತ ಹೇಳ್ತಾರೆ. 4:15 ಅಥವಾ 4 ಗಂಟೆ 4:15ಗೆ ನೀವು ಇದು ಮಾಡಿ. ಆವಾಗ ಅದು ಯಜಮಾನಂದ 3.5 5 ಫೂಟ್ ಇದ್ದರೆ 3.5 1.5 ಫೂಟ್ ಕಡಿಮೆ ಮಾಡಬೇಕು. ಅದನ್ನು ನೀವು ತುಂಬಿಸಿದ್ರೆ ಅದು ನಾಳೆ ಬೆಳಗ್ಗೆವರೆಗೂ ಅದು ಹಾಗೇ ಇದೆಯಾ ಅಥವಾ ಕೆಸರಾಗಿದೆಯಾ ಅಥವಾ ಪೂರ ಒಣಗಿದೆಯಾ ಇದನ್ನು ನೀವು ತಿಳ್ಕೊಂಡ್ರಿ. ಇದನ್ನು ತಿಳ್ಕೊಂಡ ನಂತರ ನೀವು ನಾನು ನಿಮ್ಗೆ ಹೇಳ್ತೀನಿ ಇದರಿಂದ ಆಗೋದು ಏನು ತೊಂದರೆಗಳು ಅಂತ ಹೇಳಿ. ಈ ಥರ ಇದರಲ್ಲಿ ನೀರು ಏನಾದರೂ ಹಿಂಗಿದ್ರೆ ಅಥವಾ ನೀರು ಏನಾದರೂ ರಾಡೆ ಅಂದರೆ ಅಥವಾ ನೀರು ಪೂರ ಒಣಗಿದರೆ ಆ ನಂತರ ನೀವು ಇದರ ಮೇಲೆ ನೀವು ಮನೆ ಕಟ್ಸೋ ವಿಚಾರನ ಮಾಡಿ. ಯಾಕಂದರೆ ಫಸ್ಟು ಇದು ಮೊದಲನೆಯ ಐಡಿಯಾಸ್. ಈ ಸೈಟಿನ ಐಡಿಯಾ ಅಂದರೆ ಇದು ಮೊದಲು ಸೈಟ್ ತೊಗೊಂಡಿದ್ದೆ ಅಂದರೆ ಸೈಟ್ ತೊಗೊಳೋಕ್ಕಿಂತ ಮುಂಚಿದ್ದು ನಾನು ನಿಮ್ಗೆ ಹೇಳಿದ್ದೀನಿ. ಆ ಜಾಗನ ಪರಿಶೀಲಿಸಿ ಆ ಜಾಗನಿಂದ ಏನೇನು ತೊಂದರೆಗಳಾಗುತ್ತಂತಲೂ ಹೇಳಿದ್ದೀನಿ. ಈ ಸೈಟ್ನ ನೀವು ಕಟ್ಸೋಕ್ಕೆ ರೆಡಿ ಆದರೆ ಇದನ್ನು ಫಸ್ಟು ನೀವು ಪರಿಶೀಲಿಸಿ. ಯಾಕಂದರೆ ಇದು ತುಂಬ ಕಡಿಮೆ ರೇಟ್ನಲ್ಲಿ ನಿಮಗೆ ಸೈಟಿಂದು ಎಲ್ಲ ಆಸ್ತಿ ಅದು ಗೊತ್ತಾಗುತ್ತೆ. ಒಂದು ವೇಳೆ ನೀವು ಸೈಟ್ನ ಮಾರಿಬಿಟ್ಟು ಇನ್ನೊಂದು ತೊಗೋಬೋದು ಅಥವಾ ಇದೇ ಹೊಲದ್ರೆ ಇದನ್ನೇ ಕಟ್ಟಿಸ್ಕೋಬೋದು. ಆದರೆ ಇದನ್ನು ಇದು ಪ್ರಯೋಗ ನಿಮಗೆ ಇದಾದ ನಂತರ ಮುಂದಿನ ಕೆಲಸ ಮಾಡಿ. ಇಲ್ಲಾಂದರೆ ಈ ಪ್ರಯೋಗದಲ್ಲಿ ನೀವು ಫೇಲ್ ಆದರೆ ಇಡೀ ಮನೆ ಎಲ್ಲ ಫೇಲ್ ಆಗುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಈ ಇಡೀ ಮನೇನ ಫೇಲ್ ಆಗುತ್ತೆ ಅಲ್ವಾ. ನಾನು ಇದು ವಿಚಾರನ ನಾಳೆ ಹೇಳ್ತೀನಿ. ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. NG ಚಾನಲ್ನ ಮರದೇ ನೋಡಿ. ಬಾಯ್.